ಮಠಾಧೀಶರನ್ನು, ಒಳ್ಳೆಯ ವಿದ್ವಾಂಸರನ್ನು, ವಿದ್ಯಾವಂತರನ್ನು ಕರೆಸಿ ನಿಮಗೆ ಒಳ್ಳೆಯ ಸಂದೇಶ ನೀಡುವ ತಾಲೂಕಿನಲ್ಲಿ ಅನೇಕ ಕಾರ್ಯಕ್ರಮ ಮಾಡುವ ಏಕೈಕ ಮಠ ವಿರಕ್ತ ಮಠ ಎಂದು ಸವಣೂರಿನ ದೊಡ್ಡ ಹುಣಸೇಮರದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಹೇಳಿದರು. ಪಟ್ಟಣದ ವಿರಕ್ತ ಮಠದಲ್ಲಿ ನಡೆದ 31ನೇ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ನಾಡು ಕಂಡ ದೊಡ್ಡ ಪ್ರವಚನಕಾರರ ಪೈಕಿ ಪಟ್ಟಣದ ಲಿಂಗೈಕ ಬಸವಲಿಂಗ ಮಹಾಸ್ವಾಮಿಗಳು ಒಬ್ಬರು. ಇವರನ್ನು ಕರ್ನಾಟಕದ ವಿವೇಕಾನಂದರು ಎಂದು ಕರೆಯುತ್ತಿದ್ದರು. ಅಲ್ಲದೆ ಸಂಗನ ಬಸವ ಮಹಾಸ್ವಾಮಿಗಳ ಪವಾಡ ನಾಡಿನಾದ್ಯಂತ ಪಸರಿಸಿದ್ದು, ಹುಬ್ಬಳ್ಳಿಯಲ್ಲಿ ಇದರ ಶಾಖಾ ಮಠವಿದೆ. ಲಿಂಗೈಕ ಶ್ರೀಗಳು ನಾಡು ಕಂಡ ಮಹಾತತ್ವಜ್ಞಾನಿ ತಪಸ್ವಿಗಳು, ನಿಜವಾಗಿ ಶಿಗ್ಗಾಂವಿ ತಾಲೂಕಿನಲ್ಲಿ ಹುಟ್ಟಿದವರು ಎಂದು ಮಾರ್ಮಿಕವಾಗಿ ಹೇಳಿದರು. ಪ್ರಮುಖ ಮಠಾಧೀಶರನ್ನು ಕರೆಸಿ, ಸಾಹಿತಿಗಳನ್ನು ಕರೆಸಿ, ಸಂಗೀತಗಾರರನ್ನು ಕರೆಸಿ, ಕಲಾವಿದರನ್ನು ಕರೆಸಿ ನಿಮ್ಮೆಲ್ಲರಿಗೂ ಅವರಿಂದ ಅನುಭವ ನುಡಿಗಳನ್ನು ಹೇಳಿಸಿ, ಸಂಗೀತವನ್ನು ಹಾಡಿಸಿ, ಒಳ್ಳೊಳ್ಳೆ ವಿಷಯಗಳನ್ನು ನಮ್ಮ ಮುಂದೆ ಶರಣ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಷಯವನ್ನ ನಿಮಗೆ ತಿಳಿಸಿಕೊಡ್ತಾರಲ್ಲ, ಅಂತ ಕೆಲಸವನ್ನ ಇಡೀ ನಮ್ಮ ಶಿಗ್ಗಾಂವಿ ತಾಲೂಕಿನಲ್ಲಿ ಶರಣ ಸಂಸ್ಕೃತಿ ಸಮಾರಂಭವನ್ನ ಮಾಡತಕ್ಕಂಥ ಮಠ ಯಾವುದು ಅಂತಂದ್ರೆ ಅದು ವಿರಕ್ತ ಮಠ ಅಂತ ಹೇಳಿದ್ದಾರೆ. ಸುಮಾರು ಈ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ 3 ತಿಂಗಳ ಮುಂಚಿನಿಂದ ಪ್ಲಾನ್ ಮಾಡ್ತಿರ್ತಾರೆ ಗುರುಗಳು. ಯಾರು ಕರೆಸ್ಬೇಕು, ಯಾರಿಗೆ ಹೇಳಬೇಕು, ಬಹಳ ಕಷ್ಟ ಐತ್ರಿ. ನಾವು 3 ದಿವಸ ಕಾರ್ಯಕ್ರಮ ಮಾಡೋದ್ರೊಳಗೆ ಸಾಕಾಗಿ ಹೋಗುತ್ತೆ. ಆದ್ರೆ 9 ದಿನಗಳ ಪರ್ಯಂತ ಸ್ವಾಮಿ ಮಾಡ್ತಾರೆ. ಇನ್ನು ಸಂಗಬಸವ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ರು. ಗುರು ಜನಮೇಜಯ ಉಮರ್ಜಿಯವರಿಂದ ಪ್ರವಚನ ಜರುಗಿತು. ಇದೇ ವೇಳೆ ಧರ್ಮ ಕಾರ್ಯದ ದಾನಿಗಳಾದ ಶ್ರೀಕಾಂತ್ ಬುಳ್ಳಕ್ಕನವರ್, ಸದಾಶಿವಪ್ಪ ಕಂಕನವಾಡ, ರಾಘವೇಂದ್ರ ದೇಶಪಾಂಡೆ, ಗಜಾನನ ಶೇಜವಾಡಕರ್, ಪ್ರಸಾದ್ ಸೇವೆ ಮಾಡಿದ ಪ್ರಕಾಶ್ ಶಾಂತರಾಮ್ ವೆರ್ಣೇಕರ್, ಮಾತೋಶ್ರೀ ಅನುಸೂಯ ಫಕೀರಪ್ಪ ಯಲಿಗಾರ್, ಸೇವೆ ಸಂಸ್ಥೆ ಶಿಗ್ಗಾಂವಿಯ ಅನುಸೂಯ ಯಲಿಗಾರ್, ಪತ್ರಕರ್ತ ಸುರೇಶ್ ಯಲಿಗಾರ್ ಇವರೆಲ್ಲರಿಗೂ ಶ್ರೀಗಳು ಆಶೀರ್ವದಿಸಿದ್ರು. ಈ ಸಂದರ್ಭದಲ್ಲಿ ಮಠದ ಭಕ್ತರು ಹಾಗೂ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಸುರೇಶ್ ಯಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾಂವಿ.